ಶ್ರೀವೆಂಕಟೇಶಂ ಲಕ್ಷ್ಮೀಶಂ ಅನಿಷ್ಟಗ್ನಮಭಿಷ್ಟದಂ ಚತುರ್ಮುಖೇರತನಿಯಂ ಶ್ರೀನಿವಾಸಂ ಭಜೇಶಂ ಆನಂದತೀರ್ಥವರದೆ ದಾನವಾರಣ್ಯ ಪಾವಕೆ ಜ್ಞಾನದಾಯಿನಿ ಸರ್ವೇಶಿ ಶ್ರೀನಿವಾಸ್ಯಸ್ತ್ವಮೇ ಮನಃ. ಕೃಷ್ಣಾಯ ವಾಸುದೇವಾಯ ದೇವಕಿ ನಂದನಾಯ ಚ ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಆಚಾರ್ಯರ ಮಧ್ವ ಪರಂಪರೆಯಲ್ಲಿ ಬರುವ ಎಲ್ಲ ಇತಿಶ್ರೇಷ್ಠರಿಗೆ ದಾಸವರಣ್ಯರಿಗೆ ನಮ್ಮ ನಿಮ್ಮೆಲ್ಲರ ಮುಖಾಂತರ ಶಿರಸಾಷ್ಟಾಂಗ ನಮಸ್ಕಾರ ಸಲ್ಲಿಸ್ತಾ, ಶ್ರೀ ರಾಘವೇಂದ್ರ ಸ್ವಾಮಿಗಳ ಸದ್ಭಕ್ತರೇ, ಹರಿದಾಸ ಬಂಧುಗಳೇ, ಇವತ್ತಿನ ನುಡಿ ಸ್ಮರಣೆ ನಮನ 359ನೇ ನುಡಿ ಸ್ಮರಣೆ ನಮನ. ಈ ಒಂದು ನುಡಿ ಸ್ಮರಣದಲ್ಲಿ ನಾವು ಇಬ್ಬರು ಇತಿಶ್ರೇಷ್ಠರ ಸ್ಮರಣೆ ಮಾಡ್ತಕ್ಕಂಥ ಭಾಗ್ಯ ನಮಗೆ ಸಿಕ್ಕಿದೆ. ಒಂದು, ಆಚಾರ್ಯರ ಪರಂಪರೆಯಲ್ಲಿ ಬರ್ತಕ್ಕಂಥ 4ನೇ ಇತಿಶ್ರೇಷ್ಠರು ಅಂತ ಹೇಳಿದರೆ ಅಕ್ಷೋಭ್ಯ ತೀರ್ಥ ಶ್ರೀಪಾದಂಗಳವರು. ಅವರ ಆರಾಧನೆ ಮಾಡ್ತಕ್ಕಂಥ ಭಾಗ್ಯ, ಜೊತೆಗೆ ಉಪೇಂದ್ರ ತೀರ್ಥರ ಆರಾಧನೆ ಮಾಡ್ತಕ್ಕಂಥ ಭಾಗ್ಯ, ನಮಗೆ ಸತ್ಯನಾಥ ತೀರ್ಥರ ಆರಾಧನೆ ಮಾಡ್ತಕ್ಕಂಥ ಭಾಗ್ಯ ಇವತ್ತು ನಮಗೂ ನಿಮಗೆಲ್ಲರಿಗೂ ಸಿಕ್ಕಿದೆ. ನಾವೇನು ಅಷ್ಟೋತ್ರ ಯಾರದೇ ಮನೆಯಲ್ಲಿ ಮಾಡಿದಾಗ ಅಷ್ಟೋತ್ರ ಮಾಡ್ತೀವಿ ಅಂತ ಹೇಳಿದರೆ ಅದು ರಾಯರ ಆರಾಧನೆ ಮಾಡಿದಷ್ಟೇ ಭಾಗ್ಯ ನಮಗೆ ಬರ್ತಕ್ಕಂಥದ್ದು. ಒಂದು ಅಷ್ಟೋತ್ರ ಮಾಡುವುದರಿಂದಾಗಿ ನಾವು ಪ್ರಾರಂಭ ಮಾಡುವುದು ಅಷ್ಟೋತ್ರ ಅಂತ ಹೇಳಿ, ಆದರೆ ನಮಗೆ ಗೊತ್ತಿಲ್ಲದೆ ಭಗವಂತ ವಿಷ್ಣು ಸಹಸ್ರನಾಮ ನಮ್ಮ ಕಡೆಯಿಂದ ಅನ್ನಿಸ್ತಾನೆ, ವೆಂಕಟೇಶ ಸ್ತೋತ್ರ, ಅದರ ಜೊತೆಗೆ ವಾಯುಸ್ತುತಿ, ಯಂತ್ರೋದ್ಧಾರಕ ಸ್ತೋತ್ರ, ತಾರತಮ್ಯದಲ್ಲಿ ಭಜನೆ, ಇವೆಲ್ಲ ಮಾಡ್ತಕ್ಕಂಥ ಭಾಗ್ಯ ಒಂದು ಅಷ್ಟೋತ್ರ ಮಾಡುವುದರಿಂದಾಗಿ ಅದು ನಮಗೆ ಬರ್ತಾ ಇದೆ. ಅಂಥ ರಾಯರ ಸ್ಮರಣೆ ಮಾಡ್ತಾ, ಆಚಾರ್ಯರ ಮಧ್ವ ಪರಂಪರೆಯಲ್ಲಿ 4ನೇ ಇತಿಶ್ರೇಷ್ಠರು ಅಂತ ಹೇಳಿದರೆ ಅಕ್ಷೋಭ್ಯ ತೀರ್ಥ ಶ್ರೀಪಾದಂಗಳವರು. ಅವರ ಪೂರ್ವಾಶ್ರಮದ ಹೆಸರು ಗೋವಿಂದ ಭಟ್ರು ಅಂತ ಹೇಳಿ. ಯಾಕಂತ ಹೇಳಿದರೆ ಆಚಾರ್ಯರ ಮಧ್ವರು ನೇರವಾಗಿ 4 ಜನರಿಗೆ ಸನ್ಯಾಸಾಶ್ರಮ ಕೊಡ್ತಾರೆ. ಮೊದಲದು ಪದ್ಮನಾಭ ತೀರ್ಥರು, ನರಹರಿ ತೀರ್ಥರು, ಮಾಧವ ತೀರ್ಥರು, ಅಕ್ಷೋಭ್ಯ ತೀರ್ಥರು. 4 ಜನರಿಗೆ ಕೊಟ್ಟಾದ ನಂತರ ತಮ್ಮ ಪೀಠವನ್ನು ಮೊದಲಿಗೆ ಪದ್ಮನಾಭ ತೀರ್ಥರಿಗೆ ಕೊಡ್ತಾರೆ, ಅವರು ನರಹರಿ ತೀರ್ಥರಿಗೆ ಕೊಡ್ತಾರೆ. ಅದರೇನು ಆಚಾರ್ಯರ ಮಧ್ವರು ಏನೇನು ಪೂಜೆ ಮಾಡಿದ ಆ ಪ್ರತಿಮೆಗಳೆಲ್ಲರೂ ಒಬ್ಬರಿಂದ ಒಬ್ಬರಿಗೆ ಅಷ್ಟಮಟ್ಟಕ್ಕೆ ಕೆಲವು ಮೂರ್ತಿಗಳು ಹೋದರೆ ಕೆಲವೊಂದು ಪದ್ಮನಾಭ ತೀರ್ಥರ ಪರಂಪರೆಗೆ ಕೂಡ ಹೋಗ್ತಾ ಇದೆ. ನರಹರ ತೀರ್ಥರಿಂದ ಮಾಧವ ತೀರ್ಥರಿಗೆ ಬರ್ತಾ ಇದೆ. ಮಾಧವ ತೀರ್ಥರ ಅಂತ ಹೇಳಿದರೆ ಅವರ ಮೂಲ ವೃಂದಾವನ ಮಣ್ಣೂರದಲ್ಲಿದೆ. ನರಹರಿ ತೀರ್ಥರ ಮೂಲ ವೃಂದಾವನ ಹಂಪಿ ಹತ್ತಿರ ಇದೆ. ಪದ್ಮನಾಭ ತೀರ್ಥರ ಮೂಲ ವೃಂದಾವನ ನಾವು ನವರ ವೃಂದಾವನದಲ್ಲಿ ನೋಡ್ಬೋದು. ಅಂದರೆ ಅವರ ಒಂದು ವೃಂದಾವನ ಒಂದು ಕಾನ್ಸೆಪ್ಟ್ ಪ್ರಾರಂಭವಾಗಿದ್ದೇ ಪದ್ಮನಾಭ ತೀರ್ಥರಿಂದ. ಮಾಧವ ತೀರ್ಥರಿಂದ ಅಕ್ಷೋಭ್ಯ ತೀರ್ಥರಿಗೆ ಬರ್ತಾ ಇದೆ. ಅಕ್ಷೋಭ್ಯ ತೀರ್ಥರು ಸಾಧಾರಣ 13ನೇ ಶತಮಾನದಲ್ಲಿದ್ದಂಥ ಮಹಾನುಭಾವರು. 15 ವರ್ಷ ಪೀಠದಲ್ಲಿದ್ದರು. ಅವರು ಪೀಠದಲ್ಲಿದ್ದು ನಂತರ ಜಯತೀರ್ಥರಿಗೆ ಅವರು ಆಶ್ರಮ ಕೊಟ್ಟು ಜಯ ಟೀಕಾರಾಯರಂತ ಹೇಳಿ ಅವರು ಪದನಾಮ ಕೊಡ್ತಾರೆ. ಇವತ್ತು ನಮಗೆ ಸುಧಾ ಪಂಡಿತರು ಅಂತ ಹೇಳಿದರೆ ಜಯತೀರ್ಥರು ಬರೆದ ಗ್ರಂಥ ಅಧ್ಯಯನ ಪರಿಪೂರ್ಣವಾಗಿ ಮಾಡಿದಾಗ ಆ ಸುಧಾ ಪಂಡಿತ ಅಂತ ಹೇಳಿದರೆ ಒಂಥರ ಅತ್ಯಂತ ದೊಡ್ಡ ಒಂದು ಡಾಕ್ಟರೇಟ್ ಪ್ರಶಸ್ತಿಗಿಂತ ಮಿಗಿಲಾದದ್ದು ನಮ್ಮ ಸುಧಾ ಅಧ್ಯಯನ ಮಾಡಿದ ಸುಧಾ ಪಂಡಿತರಂತ ಹೇಳಿ ಬರ್ತಾ ಇದೆ. ಅಂಥ ಸುಧಾ ಪಂಡಿತ ನಿರ್ಮಾಣ ಮಾಡಿದವರನ್ನು, ಜಯತೀರ್ಥರನ್ನು ಸಮಾಜಕ್ಕೆ ಕೊಟ್ಟಂಥ ಕೀರ್ತಿ ಅಕ್ಷೋಭ್ಯ ತೀರ್ಥ ಶ್ರೀಪಾದಂಗಳವರಿಗೆ ಬರ್ತಾ ಇದೆ. ಎಷ್ಟು ವಿಶೇಷ ಅಂತ ಹೇಳಿದರೆ, ಆ ಒಂದು ಜಯತೀರ್ಥರಿಗೆ ಕೊಟ್ಟ ಅವರು ಆಚಾರ್ಯರ ಮಧ್ವರು ಬರೆದಂಥ ಪ್ರತಿಯೊಂದು ಗ್ರಂಥಗಳಿಗೆ ಟೀಕೆಯನ್ನು ಬರೆದಕ್ಕಾಗಿ ಅವರಿಗೆ ಟೀಕಾಚಾರ್ಯರಂತೂ ಕೂಡ ಕರೀತಾರೆ. ಅವರ ವೃಂದಾವನ ಮೊಳಖೇಡದಲ್ಲಿದೆ. ಜೊತೆಗೆ ನಮ್ಮ ಅಕ್ಷೋಭ್ಯ ತೀರ್ಥರ ಒಂದು ವೃಂದಾವನ ಕೂಡ ನಾವು ಮೊಳಖೇಡದಲ್ಲಿ ನೋಡಬಹುದು. ಯಾಕಂತ ಹೇಳಿದರೆ ಆ ಪರಂಪರೆ ಹಂಗೆ. ಯಾಕಂದರೆ ಅವರು ವಿದ್ಯಾರಣ್ಯರನ್ನು ಒಂದು ವಾದದಲ್ಲಿ ಸೋಲಿಸಿದಾಗ ಒಂದು ಆನೆ ಮೇಲೆ ಮೆರವಣಿಗೆ ಮಾಡಿದಂಥ ಪ್ರಸಂಗ ಕೂಡ ನಾವು ಮೊಳಖೇಡದ ಭಾಗದಲ್ಲಿ ಕೂಡ ನೋಡಬಹುದು. ಅಂಥ ಪರಿಪೂರ್ಣ ಅಂತ ಹೇಳಿದರೆ ಇವು 4 ಜನ ಯಾರಿಗೆ ಆಚಾರ್ಯರ ಆಶ್ರಮ ಕೊಟ್ಟರು, 4 ಜನರು ಕೂಡ ಒಂದು ಅದ್ವೈತ ಸಿದ್ಧಾಂತಕ್ಕೆ ಮೂಲ ಆದವರು. ಅದು ಆಚಾರ್ಯರ ಜೊತೆಗೆ ವಾದ ಮಾಡಿದಾಗ ದ್ವೈತ ಸಿದ್ಧಾಂತದ ಒಂದು ಪಾವಿತ್ರ್ಯತೆ ಗೊತ್ತಾಗಿ ಶರಣಾಗಿ ಆಚಾರ್ಯರ ಮಧ್ವ ಪ್ರಚಾರಕ್ಕೆ ಅವರೆಲ್ಲರೂ ತೊಡಗಿಕೊಂಡ್ರು. ಅಂಥ ಅಕ್ಷೋಭ್ಯ ತೀರ್ಥರು ಅಂತ ಹೇಳಿದರೆ ನಮಗೆ ಇವತ್ತು ಶಿವಮೊಗ್ಗ ಜಿಲ್ಲೆಯ ಕೂಳಿಗ ಅಂತಂಥ ಗ್ರಾಮದಲ್ಲಿ ಒಂದು ತಮ್ಮದೇ ಆದ ಒಂದು ಮಠವನ್ನು ಪ್ರಾರಂಭ ಮಾಡಿದರು. ಅದಕ್ಕೆ ಆರ್ಯ ಅಕ್ಷೋಭ್ಯ ತೀರ್ಥ ಮಠ ಅಂತ ಹೇಳಿ ಕೂಡ ಕರೀತಾರೆ. ಭವ್ಯ ಪರಂಪರೆ ಇವತ್ತಿಗೂ ಆ ಮಠದಲ್ಲಿ ವಿರಾಜಮಾನರಾಗಿರೋರು ರಘುವಿಜಯ ತೀರ್ಥ ಶ್ರೀಪಾದಂಗಳವರು. ಅದ್ವೈತ 76ನೇ ವಯಸ್ಸಲ್ಲಿ ಕೂಡ ಅದ್ಭುತವಾಗಿ
ಅವರು ಯಾವುದೇ ನಳದ ನೀರು ತೆಗೆದುಕೊಳ್ಳದೆ ಬಾವಿ ನೀರು ನಮ್ಮ ಸತ್ಯಾತ್ಮ ತೀರ್ಥ ಶ್ರೀಪಾದಂಗಳವರು ಯಾವ ಥರ ಇದ್ದಾರೆ ಅವರು ಕೂಡ ಅದೇ ರೀತಿಯಾಗಿ ಪೂಜಾ ಪುನಸ್ಕಾರ ಭವ್ಯವಾಗಿ ಮಾಡ್ತಕ್ಕಂಥ ಶಕ್ತಿ ಅದು ರಘುವಿಜಯ ತೀರ್ಥರಿಗೆ ಬಂದದಂತ ಹೇಳಿದರೆ ಅದು ಅಕ್ಷೋಭ್ಯ ತೀರ್ಥರ ಪರಮ ಕಾರುಣ್ಯ ಪರಮ ಅನುಗ್ರಹದಿಂದಾಗಿ ಆಗಿದೆ. ಜೊತೆಗೆ ರಾಯರ ಮಠದ ಭವ್ಯ ಪರಂಪರೆಯಲ್ಲಿ ಬರ್ತಕ್ಕಂಥವರು ಉಪೇಂದ್ರ ತೀರ್ಥ ಶ್ರೀಪಾದಂಗಳವರು, ಅವರ ಒಂದು ವೃಂದಾವನ ಕೂಡ ಶ್ರೀರಂಗಮದಲ್ಲಿ ನೋಡಬಹುದು. ಅಂದರೆ ಇವತ್ತು ನಮಗೆ ನರಸಿಂಹದಾಸರ ಆರಾಧನೆ ಕೂಡ ಬಂದಿದೆ ಅಂತ ಹೇಳಿದರೆ ಜಗನ್ನಾಥ ದಾಸರ ತಂದೆಯವರು ಅಂದರೆ ಉಪೇಂದ್ರ ತೀರ್ಥರಲ್ಲಿ ವರದೇಂದ್ರ ತೀರ್ಥರಲ್ಲಿ ಯಾವ ರೀತಿ ಅಭ್ಯಾಸ ಮಾಡಿದರೋ ಅದೇ ರೀತಿಯಾಗಿ ವರದೇಂದ್ರ ತೀರ್ಥರಲ್ಲಿ ಜಗನ್ನಾಥ ದಾಸರು ಕೂಡ ಅಭ್ಯಾಸ ಮಾಡಿದ್ದಾರೆ. ತಂದೆ ಮಗ ದಾಸ ಪರಂಪರೆಯಲ್ಲಿ ಬೆಳಗಿದ ಎರಡು ಧ್ರುವ ನಕ್ಷತ್ರಗಳು ಅಂತ ಹೇಳಿದರೆ ಒಂದು ನರಸಿಂಹದಾಸರು, ಒಂದು ಜಗನ್ನಾಥ ದಾಸರು. ಯಾಕಂತ ಹೇಳಿದರೆ ನರಸಿಂಹದಾಸರ ಕಂಠ ಅದ್ಭುತವಾಗಿತ್ತಂತೆ. ಅವರು ಏನಾದರೂ ದೇವರ ನಾಮ ಹೇಳಿದರೆ ಇಡೀ ಊರಿಗೆ ಕೇಳಿಸಿದಂತೆ ಅಂಥ ನರಸಿಂಹದಾಸರ ಸ್ಮರಣೆ ಅವರ ಮೇಲೆ ಕೂಡ ಜಗನ್ನಾಥ ದಾಸರು ಹಾಡು ಮಾಡಿದ್ದಾರೆ. ಅಂಥ ಪವಿತ್ರವಾದ ದಿನ ಈ ಒಂದು ಭಾಗದಲ್ಲಿ ಬಂದಿದೆ. ಈ ಒಂದು ನುಡಿ ಸ್ಮರಣೆ ಕೇಳಿದ ಪ್ರತಿಯೊಬ್ಬರ ಮನೆಗಳಲ್ಲಿ ನಿರಂತರವಾಗಿ ಶುಭ ಕಾರ್ಯಗಳು ನಡೆಯಲಿ ಅಂತ ಹೇಳ್ತಾ ಎಲ್ಲರಿಗೂ ಅಭಿನಂದನೆಗಳು, ಅಭಿವಂದನೆಗಳು.